ನಾನು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಬರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದೆ. ಕಾರ್ಯಕರ್ತರು ಮತ್ತೊಂದಾಗಿ ಮೊದಲನೇ ಬಾರಿಗೆ ಇಲ್ಲಿ ಬಂದಾಗ ಲೇಟ್ ಆಯಿತು. ರೈತರ ಸಮಸ್ಯೆಗಳನ್ನ ಕೇಳೋದಕ್ಕೋಸ್ಕರಲೇ 2.5 ಗಂಟೆಗೆ ಬಿಟ್ಟು ಹೈದರಾಬಾದಿಂದ ನಮ್ಮ ಟ್ರೈನಲ್ಲಿ ಬಂದು ಹುಮ್ನಾಬಾದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರು ಮುಖಂಡರು ಸ್ವಲ್ಪ ಎಳೆದಾಡಿದ್ರಿಂದ ಲೇಟ್ ಆಯಿತು. ಸಣ್ಣ ಸಲಗಾರರು ಮತ್ತೆ ಬಂದು ಇದ್ದರು. ನನಗೆ ತಿಳಿದ ಮಟ್ಟಿಗೆ ನಾನು ಕೂಡ ಸುಮಾರು 45-50 ವರ್ಷಗಳಲ್ಲಿ ರಾಜಕಾರಣ ಮಾಡಿದ್ದೀನಿ. ನಾನು ಹಳ್ಳಿಯಿಂದ ಬಂದನು, ಒಬ್ಬ ರೈತರ ಮಗ. ಯಾವ ಪ್ರದೇಶ ಮಳೆ ಇಲ್ಲದೆ ತತ್ತರಿಸ್ತಾ ಇದ್ರು ಅಂಥ ಪ್ರದೇಶಗಳಲ್ಲಿ ಪ್ರಾಯಶಃ 400 ವರ್ಷಕ್ಕೂ ಮೇಲ್ಪಟ್ಟು ಆಗದೆ ಇರೋ ಮಳೆ ಆಗಿದೆ ಅನ್ನೋದನ್ನ ಈ ಭಾಗದ ಜನ ಹೇಳ್ತಾ ಇದ್ದಾರೆ. ನಾನು ನಮ್ಮ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರು, DD ಅವರು, ಹಾರ್ಟಿಕಲ್ಚರ್ನವರು, ನಮ್ಮ ಜನಪ್ರಿಯ ಶಾಸಕರಾದ ಸಣ್ಣ ಸಲಗಾರರು ನನಗೆ ಮೊನ್ನೆ ಹೇಳ್ತಾ ಇದ್ರು. ಯಾರು ನಾನು ಅಲ್ಲಿ ಬರಬೇಕಾದ್ರೆ ಹುಮ್ನಾಬಾದ್ನಲ್ಲಿ ಸುಮಾರು 4 ಅಡಿ 4.25 ಅಡಿ ನೀರಿತ್ತು, ತೊಗರಿ ಬೆಳೆಯಲ್ಲಿ. ಅಲ್ಲಿ ಅವರೇ ಸ್ವತಃ ಹೋಗಿ ನಿಂತುಕೊಂಡು ಇದಾಯಿತು, ಹಾವು ಬಂದು ಅವ್ರಿಗೆ ಇದಾಯಿತು, ಅದರಿಂದ ಇದಾಯಿತು ಅಂತ ಹೇಳ್ತಾ ಇದ್ರು. ಇದೊಂದು ನೋವಿನ ಸಂಗತಿ. 1 ಲಕ್ಷ ಹೆಕ್ಟೇರ್ಗೂ ಮೇಲ್ಪಟ್ಟು ನೀರಾವರಿಯ ಇದು ಇವತ್ತು ರೈತರ ಭೂಮಿಯಲ್ಲಿ ಪ್ರಾಯಶಃ ಇವತ್ತು ಕೂಡ 3 ಅಡಿ 4 ಅಡಿ 2 ಅಡಿ ನೀರು ತುಂಬಿರೋದು ನಾವು ನೋಡ್ತಾ ಇದ್ದೀವಿ. ನಾನು ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಸ್ಥಳದಲ್ಲಿ ಹೋಗಿ ಕೊಡ್ತಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು ಯೋಚನೆ ಮಾಡಿ. ಕೇಂದ್ರ ಸರ್ಕಾರನ ಬರೀ ದೂಷಿಸೋದು ನಿಮ್ಮ ಕರ್ತವ್ಯ ಅಲ್ಲ. ದಯಮಾಡಿ ಅಲ್ಲಿ ಬಂದು ಸಂಬಂಧಪಟ್ಟವ್ರಿಗೆ ಅಲ್ಲೇನು ಮಾಡಿದ್ದಾರೆ, ಯಾರ್ಯಾರು ಲಾಸ್ ಆಗಿದೆ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಪರಿಹಾರ ಕೊಡಬೇಕು ಕೊಡಿ ಅನ್ನೋ ಸೂಚನೆಯನ್ನು ತಕ್ಷಣವೇ ನೀಡಿದ್ದಾರೆ. ನಾನು ವಿನಂತಿ ಮಾಡ್ತೀನಿ, ರೈತ ಅವನಿಗೆ ಕಂಗಾಲಾಗಿದ್ದಾನೆ. ಏನು ವ್ಯವಸಾಯವನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ನನಗೆ ನಮ್ಮ ಶಾಸಕರು ಸನ್ಮಾನ್ಯ ಸಣ್ಣ ಸಲಗಾರರು, ನಮ್ಮ ಅಧ್ಯಕ್ಷರಾದ ಸೋಮನಾಥ್ ಅವರು, ಮತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದ ಉಮೇಶ್ ಜಾಧವ್ ಅವರು ಹೇಳ್ತಾ ಇದ್ರು, ಏನೂ ಉಳಿದಿಲ್ಲ, ತೊಗರಿ ಇಲ್ಲ, ಸೋಯಾ ಇಲ್ಲ, ಹೆಸರಿಲ್ಲ, ಉದ್ದಿಲ್ಲ, ಮುಂಗಾರು ಬೆಳೆ ಏನೇನಿತ್ತೋ ಇನ್ನೇನು ಕಟಾವು ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇಂಥ ಮಳೆ ಬತ್ತು. ಅದಾದ್ಮೇಲೆ ಹಿಂಗಾರು ಮಳೆ ಆದ್ರೂ ಬೆಳೆ ಬರ್ತದೆ ಅಂತ ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ಹಾಕಿದ್ವಿ. ಅದು ಕೂಡ ಎಲ್ಲವೂ ಕೂಡ ಒಂದು ಕಡೆ ಸರ್ವನಾಶ ಆಗಿದೆ. ಸರ್ಕಾರ ತಕ್ಷಣವೇ ಧಾವಿಸಬೇಕು. ಸರ್ಕಾರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ. ಒಂದು ಭಾರತ ಸರ್ಕಾರ, ನಾನು ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ನಾಳಿದ್ದು ಬೆಳಿಗ್ಗೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ, ಭೇಟಿ ಮಾಡ್ತೀನಿ. ನಾನು ಕೂಡ ಒಂದು ಮನವಿ ಮಾಡ್ತೀನಿ, ದಯಮಾಡಿ ಒಂದು ಟೀಮನ್ನು ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು. ಅದಕ್ಕೆ ಯಾವುದೇ ಕಾರಣಕ್ಕೆ ರೈತರು ಧೃತಿಗೆಡೋದು ಬೇಡ. ಅಲ್ಲ ಸರ್, ಇಷ್ಟೊಂದು ಪ್ರಮಾಣದಲ್ಲಿ ಅತಿವೃಷ್ಟಿ ಆಗಿದೆ ಸರ್. ಅವರ ಮುಖಾಂತರ ಮಾಡ್ತಾ ಇದ್ದಾರೆ ಚರ್ಚೆ. ಸಿಎಂ ಬರ್ತಲ್ಲ, DCM ಬರ್ತಲ್ಲ, ಯಾರು ಬರ್ತಲ್ಲ ಸರ್. ಒಂದು ನಿಮಿಷ ಮಾತಾಡ್ತೀನಪ್ಪ ಪ್ಲೀಸ್. ಅವರು ಬೆಂಗಳೂರು ಡಾಟಾನು ಇಲ್ಲ ಸರ್. ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರಿಗೆ ವಿನಂತಿ ಮಾಡ್ತೀನಿ, ಭಾರತ ಸರ್ಕಾರ ನಾವೆಲ್ಲ ನಾನಿರ್ಬೋದು, ನಮ್ಮ ನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು, ನಮ್ಮ ಶಾಸಕರಾದ ಶರಣು ಸಲಗಾರರು, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರ್ತೀವಿ. ಯಾವುದೇ ಕಾರಣಕ್ಕೆ ಯಾವುದೇ ದುಡುಕಿ ನೀವೆಲ್ಲ ಒಂದು ಕಡೆ ನೋವನ್ನು ಅನುಭವಿಸ್ಬೇಡಿ. ಒಂದು ಈ ಸರ್ಕಾರ ಇಂಥ ಸಂದರ್ಭದಲ್ಲೂ ಕೂಡ ಧಾವಿಸ್ತೇ ಹೋದರೆ ನಾವು ಏನು ಮಾಡಬೇಕು, ಮಾಡಬೇಕು ಅನ್ನೋದನ್ನು ನಾನು ನಮ್ಮ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಮ್ಮ ಮುಖಂಡರ ಹತ್ರ ಮಾತಾಡ್ತೀನಿ. ಅದ್ರ ಜೊತೆಗೆ ನಾವು ನಿಮ್ಮ ರೈತರ ಜೊತೆಲಿ ನಾವು ಇರ್ತೀವಿ. ಯಾವುದೇ ಕಾರಣಕ್ಕೆ ಇದಕ್ಕೆ ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸರ್. ವಿಶೇಷವಾಗಿ ಕಲಬುರಗಿ ಬೀದರ್ 2 ಕಡೆ ಸಾಕಷ್ಟು ಹಾನಿಯಾಗಿದೆ. ಮತ್ತೆ ಕಾಳಜಿ ಕೇಂದ್ರಗಳು ಕೂಡ ಇನ್ನ ಪ್ರಾರಂಭ ಮಾಡಿಲ್ಲ ಸರ್. ಒಂದ್ ನಿಮಿಷ ನೋಡ್ರಿ, ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗ್ತದೆ ಅನ್ನೋದಕ್ಕೆ ಯಾರೋ ಮಾಡಿದ ಪಾಪಕ್ಕೆ ರೈತರು ಭಾರತ ಸರ್ಕಾರ ಮಾಡೋ ಕೆಲಸನ, ಭಾರತ ಸರ್ಕಾರನ ನಾನೇನೋ ಕೊಸಿತೀನಂತ ಹೋಗಿ ಕುಳಿತುಕೊಂಡು ಇನ್ನೆಲ್ಲ ಮಾಡಿ ಒಬ್ಬರ ಮೇಲೆ ಒಬ್ಬರು ಕಟ್ಟಿ ಮಾಡಿ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ. ನಾನು ಅದು ಒಂದು ಕಡೆ ಆದರೆ, ಇವತ್ತು ನನ್ನ ಕಳಕಳಿ ಮನವಿ ಏನಿವತ್ತು ರೈತರಿಗೆ ಇಷ್ಟೊಂದು ಲಕ್ಷಾಂತರ ಹೆಕ್ಟೇರು ಭೂಮಿ ನೀರಾಗಿ ಎಲ್ಲವಾಗಿ ಸತ್ಯನಾಶ ಆಗಿದೆ. ಇದಕ್ಕೆ ತಕ್ಷಣ ಸಂಬಂಧಪಟ್ಟ ಮಂತ್ರಿಗಳು ಇದು ಮಾಡಬೇಕು. ತಾವೇ ಸ್ವತಃ ಬಂದು ಸಂಬಂಧ ನೋಡಿ ವೈಮಾನಿಕ ಸಮಸ್ಯೆ ಮಾಡಿ, ಇಲ್ಲ ವಾಸ್ತವಾಂಶ ನೋಡ್ಬೇಕಾದ್ರೆ ಬೀದರ್ನ ಬಸವ ಕಲ್ಯಾಣದಲ್ಲಿ ಇರೋ ರೈತರನ್ನ ಇದನ್ನ ನಾನು ಬರಬೇಕಾದ್ರೆ ಟ್ರೈನಲ್ಲಿ ಒಂದು 8-10 ಜನ ನನ್ನ ಸ್ನೇಹಿತರುಗಳು ಇಲ್ಲಿವರೆ ಬಂದರು. ನಮ್ಮ ಜೊತೆಲಿ ಸಣ್ಣ ಸಲಗಾರರು ಕಳಿಸ್ಕೊಟ್ಟಿದ್ರು. ಅವರೆಲ್ಲ ಹೇಳ್ತಾ ಇದ್ರೆ ನನಗೆ ದಿಗ್ಲಾಯ್ತು. ನಾನು ಏನೆಲ್ಲ ಮಾಡಿ 5 ಗಂಟೆಗೆ ಬರಬೇಕು ಅಂತ ಪ್ರಯತ್ನ ಮಾಡಿದೆ, ಅದಾಗಿಲ್ಲ.
ನನಗನ್ನಿಸ್ತದೆ, ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಈ ಭಾಗದ ರೈತರಿಗೆ, ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿದ್ದೀವಿ. ಶರಣು ಸಲಗಾರರು ಏನೇನು ಹೇಳ್ತಾರೆ ಅವೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಸರ್, ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ತೋರ್ತಿದೆ ಅಂತ ಸರ್? ಮನೆ ಕಳ್ಕೊಂಡವ್ರಿಗೆ ಇನ್ನು ಗಂಜಿ ಸರ್ವೆ ಮಾಡಿಸ್ತಿದ್ದಾರೆ ಸರ್ಕಾರ. ರೈತರ ದುಡ್ಡಲ್ಲಿ ಕೊಡ್ತಾರೆ ಸರ್. ಇಷ್ಟೊಂದು ಅತಿವೃಷ್ಟಿ ಆಗಿದೆ, ಕಲ್ಯಾಣ ಕರ್ನಾಟಕ ತತ್ತರಿಸಿ ಹೋಗಿದೆ ಸರ್ ಮಳೆಗೆ. ಬಟ್ ಈ ಟೈಮಲ್ಲಿ ಜಾತಿ ಗಣತಿನೇ ಮುಖ್ಯ ಅವ್ರಿಗೆ. ಗಣತಿ ಮುಖ್ಯ ಆಯ್ತಾ ಸರ್ಕಾರಕ್ಕೆ? ಆ ಕಡೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆದ್ರೂ ಕೂಡ ಹಾನಿಗೆ ವೀಕ್ಷಣೆಗೆ ಡಿಸಿಎಂ ಸಚಿವರು ಎಲ್ಲರೂ ಹೋಗ್ತಾರೆ. ರಾಜಕಾರಣ ಸಿಎಂ ಅಂದ್ರೆ ಕಲ್ಯಾಣ ಕರ್ನಾಟಕ ಅವ್ರಿಗೆ ಬೇಡ ಆಗಿದೆ ಸರ್. ಒಂದ್ ನಿಮಿಷಪ್ಪ, ಕಲ್ಯಾಣ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯ ನಮ್ಮೆಲ್ಲರ ಅವಿಭಾಜ್ಯ ಅಂಗ. ಕಲ್ಯಾಣ ಕರ್ನಾಟಕ ಕೂಡ ನಮ್ಮ ಅವಿಭಾಜ್ಯ ಅಂಗ. ಅದಕ್ಕೆ ನಾವು ಅಟ್ಲೀಸ್ಟ್ ಕಾಳಜಿ ಕೇಂದ್ರಗಳು ತೆರಿತಾ ಇಲ್ಲ ಸರ್ ಬೀದರಲ್ಲಿ. ಕಾಳಜಿ ಕೇಂದ್ರಗಳು ರಾಜ್ಯ ಸರ್ಕಾರಕ್ಕೆ ತಕ್ಷಣ ಇವಾಗ ಮಾತಾಡ್ತೀನಿ, ಈಶ್ವರ್ ಖಂಡ್ರೆ ಅವ್ರ ಹತ್ರನೂ ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡ್ತೀನಿ, ರೆವಿನ್ಯೂ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರಿಗೂ ಹೇಳ್ತೀನಿ, ಹಾರ್ಟಿಕಲ್ಚರ್ ಮಿನಿಸ್ಟ್ರಿಗೂ ಮಾತಾಡ್ತೀನಿ, DC ಅವ್ರ ಹತ್ರನೂ ಕೂಡ ನಾನು ಮಾತಾಡ್ತೀನಿ. ಇವತ್ತು ಕೂಡ ಮಾತಾಡಿ ತಕ್ಷಣವೇ ಇದಕ್ಕೆ ನಿಮ್ಮ ಪರಿಹಾರದ ವ್ಯವಸ್ಥೆಯನ್ನ ನೀವು ಚುರುಕುಗೊಳಿಸಿ ತಕ್ಷಣವೇ ಧಾವಿಸಿ ಅಂತ ಹೇಳ್ತೀನಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನಾದ್ರು ಜಾಣಕೂಡನ್ನ ಪ್ರದರ್ಶನ ಮಾಡಿದ್ರೆ ಪ್ರಾಯಶಃ ಅದಕ್ಕೆ ತಕ್ಕ ಬೆಲೆಯನ್ನು ಕೂಡ ತೆತ್ತಬೇಕಾಯ್ತದೆ. ಸರ್ಕಾರ ಇಮ್ಮಿಡಿಯೇಟ್ ಆಗಿ ಬಾಕಿದೆಲ್ಲ ಮರೆತು ಆ ರೈತರಿಗಾಗಿರ್ತಕ್ಕಂಥ ಸಂಕಷ್ಟವನ್ನು ಬಗೆಹರಿಸಕ್ಕೆ ತಕ್ಷಣ ಜಾತಿ ಗಣತಿ ಆಗ್ರಹ ಪಡಿಸಿ. ಜಾತಿ ಗಣತಿ ಮಾಡ್ಬೇಕಂತ ಜಾತಿ ಗಣತಿ ಬೇಕು ಸರ್. ಇಂಥ ಸಂದರ್ಭದಲ್ಲಿ ಜಾತಿ ಗಣತಿ ಮುಖ್ಯ ಆಯ್ತಾ ಸರ್ಕಾರಕ್ಕೆ? ರೈತರ ಸಮೀಕ್ಷೆಗಿಂತ ಜಾತಿ ಹೋಗಿ ಸಮೀಕ್ಷೆ ಮುಖ್ಯ ಆಯ್ತಾ ಸರ್ ಸರ್ಕಾರಕ್ಕೆ? GSTಗೂ ಈ ಪರಿಹಾರಕ್ಕೂ ಯಾರಾದ್ರೂ ಉಂಟೇನ್ರಿ? ಇಮಾಮ್ ಸಾಬಿಗೂ ಗೋಕಲಕ್ಷ್ಮಿಗೂ ಏನ್ ಸಂಬಂಧ ಅನ್ನೋದಾಯ್ತು? ಇದಲ್ಲ ರೀ, ಯಾವ್ದಕ್ಕೂ ಏನೇನೋ ಹಾಕ್ಬೇಡ್ರಿ. ಗ್ಯಾರಂಟಿಗೆ ಒಂದ್ ನಿಮಿಷ ತಾಳಪ್ಪ, ಇವ್ರಿಗೆ ಯಾರು ಅರ್ಜಿ ಹಾಕಿದ್ರೆ ಗ್ಯಾರಂಟಿ ಕೊಡಿ ಅಂತ ಅಂದ್ಬಿಟ್ಟು ನಮ್ದು ಆಮೇಲೆ ಅವೆಲ್ಲ ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ನನಗೆ ರೈತರಿಗಾಗಿರ್ತಕ್ಕಂಥ ಈ ನೋವೇನಿದೆ, ಈ ಸಂಕಷ್ಟ ಏನಿದೆ, 400 ವರ್ಷದಲ್ಲಿ ಆಗಿದೆ ಇರೋಷ್ಟು ಮಳೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಆಗಿದೆ ಅಂದರೆ ಎಲ್ಲ ಒಂದು ಕಡೆ ಯಾವ ರೀತಿ ಇದರ ವಿಪರ್ಯಾಸನೂ ಗೊತ್ತಿಲ್ಲ. ಇದನ್ನು ತಕ್ಷಣ ಸರ್ಕಾರ ಸ್ಪಂದಿಸಿ ಕಾರ್ಯೋನ್ಮುಖರಾಗಬೇಕು ಅಂತ